ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಅಯೋಧ್ಯಾಕಾಂಡ. ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಮಿಲಿ ಸಪೇಮ ರಿಪುಸೂದನಹಿ ಕೇವಟು ಭೇಂಟೆವು ರಾಮ ಭೂರಿ ಭಾಯ ಭೇಂಟೆ ಭರತ್ ಲಚಿಮನ ಕರತ್ ಪ್ರನಾಮ ಭೇಂಟೆವು ಲಖನ ಲಲಕಿ ಲಘು ಭಾಯಿ ಬಹುರಿ ನಿಷಾದು ಲೀನ್ಹ ಉರ್ ಲಾಯಿ पुनि मुनिगन दुहु बायन्ह बंदे अभिमत आशिष पाई आनंदे सानुज भरत अमगी अनुरागा हरि सिर सिय पद पदुम परागा पुनि पुनि करत प्रणाम उठाये सिर कर कमल परसी बैठाये सीय असीस दीन ही मन माही मगन स्नेह देह सुधि नाही सब विधि सानुकूल लखी सीता भे निमोच हुर अपडर बीता कोवु किछु कहई न कोवु किछु पूछा प्रेम भरा मन निज गति चूंछा तेहि अवसर केवटु धीरजु धरी ಜೋರಿ ಪಾನಿ ಬಿನವತ್ ಪ್ರಣಾಮ ಕರಿ. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ರಾಮ ಭರತನನ್ನ ಭೇಟಿಯಾದ ಮೇಲೆ ಶತ್ರುಘ್ನನನ್ನ ಪ್ರೀತಿಯಿಂದ ಆಲಿಂಗನೆ ಮಾಡಿಕೊಂಡು ನಿಷಾದ ರಾಜನಾದಂತಹ ಗುಹನನ್ನೂ ಕೂಡ ಎದೆಗಪ್ಕೊಳ್ತಾನೆ. ನಮಸ್ಕರಿಸ್ತಾ ಇರುವಂತಹ ಲಕ್ಷ್ಮಣನನ್ನ ಭರತ ಗಾಢಾಲಿಂಗನವನ್ನ ಕೊಟ್ಟು ಗೌರವಿಸ್ತಾನೆ. ಅಂದರೆ ಅವನನ್ನು ಬಿಟ್ಟು ತುಂಬ ದಿವಸ ಆಗೋಗಿರತ್ತಲ್ಲ, ಸೊ ಅವನನ್ನ ಬಾಚಿ ತಬ್ಕೊಂಡು ಅವನಿಗೆ ಗೌರವ ಕೂಡ ಕೊಡ್ತಾನೆ. ಆಗ ಲಕ್ಷ್ಮಣ ತಮ್ಮನಾದಂತಹ ಶತ್ರುಘ್ನನನ್ನು ಕೂಡ ಆನಂದದಿಂದ ಹತ್ರ ಎಳ್ಕೊಂಡು ಅವನನ್ನು ಆಲಿಂಗನೆ ಮಾಡ್ಕೊಳ್ತಾನೆ. ಅಂದರೆ ತುಂಬ ದಿವಸ ಆದಮೇಲೆ ಒಬ್ರಿಗೊಬ್ರು ಭೇಟಿ ಆಗ್ತಾ ಇದ್ದಾರಲ್ಲ, ಅವರು 4 ಜನ ಒಟ್ಟಿಗೆ ಬೆಳೆದವರು, ಒಬ್ರನ್ನ ಬಿಟ್ಟು ಒಬ್ಬರು ಇರೋದಿಲ್ಲ. ಆ ರೀತಿ ಬೆಳೆದವ್ರು ಈಗ ಕಾರಣಾಂತರದಿಂದ ದೂರ ಆಗಿದ್ದರಿಂದ ಈಗೆಲ್ಲರೂ ಕೂಡ ಒಬ್ಬರನ್ನೊಬ್ಬರು ಆಲಿಂಗನೆ ಮಾಡಿಕೊಂಡು ತುಂಬ ಸಂತೋಷ ಪಡ್ತಾ ಇದ್ದಾರೆ. ಆಮೇಲೆ ನಿಷಾದರಾಜ ಗುಹನನ್ನು ಕೂಡ ಅವನು ಎದೆಗೆ ಅಪ್ಕೊಳ್ತಾನೆ. ಆಮೇಲೆ ಭರತ ಶತ್ರುಘ್ನರಿಬ್ಬರೂ ಕೂಡ ಅಲ್ಲಿ ಸೇರಿದಂಥ ಮುನಿಗಳಿಗೆ ಪ್ರಣಾಮವನ್ನು ಮಾಡಿ ಆಶೀರ್ವಾದವನ್ನು ಪಡ್ಕೊಂಡು ಆನಂದ ತುಂದಿಲರಾಗ್ತಾರೆ. ತುಂಬ ಸಂತೋಷ ಆಗುತ್ತೆ ಎಲ್ಲರಿಗೂ ಕೂಡ. ತಮ್ಮ ಶತ್ರುಘ್ನನ ಜೊತೆ ಭರತ ಪ್ರೇಮೋತ್ಸಾಹದಿಂದ ಸೀತಾದೇವಿಯ ಚರಣ ರಜವನ್ನು ಶಿರದಲ್ಲಿ ಧರಿಸ್ಕೊಂಡು ಅವಳ ಪಾದ ಪದ್ಮಗಳಿಗೆ ಮತ್ತೆ ಮತ್ತೆ ಪ್ರಣಾಮ ಮಾಡ್ತಾರೆ. ಸೀತೆ ಏನು ಮಾಡ್ತಾಳೆ, ಅವರಿಬ್ಬರನ್ನೂ ಕೂಡ ಮೇಲಕ್ಕೆತ್ತಿ ತಲೆ ನೇವರಿಸ್ಕೊಂಡು ಅವರನ್ನು ಕೂರಿಸ್ಕೊಳ್ತಾಳೆ. ಆಕೆ ಮನಸ್ಸಲ್ಲೇ ಅವರನ್ನು ಹರಿಸ್ತಾಳೆ. ಯಾಕೆ ಅಂತಂದರೆ ಅವಳು ಸ್ನೇಹ ಮಗ್ನಳಾಗಿದ್ದು ಮೈ ಮರೆತಿದ್ಲು. ಇವರೆಲ್ಲ ಬಂದಿರೋದು ನೋಡಿ ಅವಳಿಗೆ ತುಂಬ ಸಂತೋಷ ಆಗುತ್ತೆ. ತನ್ನನ್ನೇ ತಾನು ಮರ್ತು ಹೋಗಿದ್ದಾಳೆ, ಆ ರೀತಿ ಅವಳು ಇದ್ದಾಳೆ. ಪ್ರಸನ್ನಳಾದಂತಹ ಸೀತಾದೇವಿಯನ್ನು ನೋಡಿ ಭರತ ಶೋಕರಹಿತನಾಗ್ತಾನೆ. ಅವನಿಗೆ ತುಂಬ ಯೋಚನೆ ಆಗಿಬಿಟ್ಟಿರುತ್ತೆ, ನನ್ನ ಅತ್ತಿಗೆ ಎಷ್ಟು ದುಃಖ ಪಡ್ತಾ ಇದ್ದಾಳೋ, ಹೇಗಿದ್ದಾಳೋ ಏನೋ ಅಂತಂದ್ಬಿಟ್ಟು. ಆದರೆ ಈಗ ಅವಳು ಸಂತೋಷದಿಂದ ಇರೋದನ್ನು ನೋಡಿ ಅವನಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ಅವನ ಹೃದಯದಲ್ಲಿದ್ದಂತಹ ಭಯ ಎಲ್ಲ ಹೊರಟೋಗುತ್ತೆ. ಪ್ರೇಮಾತಿರೇಕದಿಂದ ಎಲ್ಲರೂ ಕೂಡ ಮೂಕ ಕಿವುಡರಂತಾದ್ರು. ಅಂದರೆ ಯಾರಿಗೂ ಕಿವಿನೂ ಕೇಳಿಸ್ತಾ ಇಲ್ಲ, ಮಾತು ಬರ್ತಾ ಇಲ್ಲ, ಎಲ್ಲರೂ ಸ್ಟ್ಯಾಚ್ಯೂಗಳ ಥರ ಆಗೋಗಿದ್ದಾರೆ. ಎಲ್ಲರ ಮನಸ್ಸುಗಳು ಕೂಡ ಪ್ರೀತಿಯಿಂದ ತುಂಬೋಗಿತ್ತು. ಅದರ ಚಾಂಚಲ್ಯವನ್ನು ಕಳೆದು ಅದು ಸ್ಥಿರವಾಗಿತ್ತು. ಈಗ ಮನಸ್ಸು ಎಷ್ಟು ಚಂಚಲವಾಗಿರುವಂಥದ್ದಲ್ಲ, ಅದು ಒಂದು ನಿಮಿಷ ಒಂದು ಕಡೆ ಇರೋದಿಲ್ಲ. ಈ ಸೆಕೆಂಡ್ ಇಲ್ಲಿದ್ದರೆ ಇನ್ನೊಂದು ಸೆಕೆಂಡ್ ಯಾವುದೋ ಊರಿಗೆ ಹೊರಟೋಗಿರತ್ತೆ. ಅಂದರೆ ನಮಗೆ ಆ ನೆನಪು ಬಂದರೆ ಆ ಊರಿಗೆ ಹೊರಟೋಗಿರತ್ತೆ. ಅಷ್ಟು ಚಂಚಲತೆ ಇರುವಂಥದ್ದು ಮನಸ್ಸು. ಆದರೆ ಈಗ ಅದು ತನ್ನ ಚಂಚಲತೆಯನ್ನೂ ಕೂಡ ಮರೆತು ಆ ಪ್ರೀತಿಯಲ್ಲಿ ಮುಳುಗೋಗಿದ್ದಾರೆ ಒಬ್ರಿಗೊಬ್ರು. ಪ್ರೀತಿಯ ಒಂದು ಶಕ್ತಿನೇ ಹಾಗೆ ನಮ್ಮ ಮನಸ್ಸನ್ನು ಕೂಡ ಅದು ಸ್ತಬ್ಧಗೊಳಿಸ್ಬಿಡುತ್ತೆ, ಅಂದರೆ ಸ್ಥಿರವಾಗಿರಿಸ್ಬಿಡುತ್ತೆ. ಅದಕ್ಕೆ ನಾವು ಪ್ರೀತಿಯಲ್ಲಿ ಆದಷ್ಟು ಮುಳುಗಬೇಕು. ದ್ವೇಷ ಭಾವನೆಗಳು ಇದ್ಯಾವುದು ನಮ್ಮ ಮನಸ್ಸಲ್ಲಿ ಇಟ್ಕೊಳ್ಳೋದಕ್ಕೆ ಹೋಗಬಾರ್ದು. ಆದಷ್ಟು ನಮ್ಮಲ್ಲಿ ಪಾಸಿಟಿವ್ ಅಂದರೆ ಪ್ರೀತಿಯನ್ನೇ ಜಾಸ್ತಿ ತುಂಬಿಸ್ಕೊಳ್ಬೇಕಾಯ್ತಾ. ಯಾರು ನೋಡಿದ್ರು ಅವ್ರು ಏನೋ ಅವ್ರ ಕರ್ಮಾನುಸಾರವಾಗಿ ಮಾಡ್ತಾ ಇರ್ತಾರೆ. ಆದರೆ ನಾವು ಅದನ್ನೆಲ್ಲ ಮರೆತು ಬರೀ ಪ್ರೀತಿ ಮಾತ್ರ ನಮ್ಮಲ್ಲಿ ಇಟ್ಕೋಬೇಕು.
ದ್ವೇಷವನ್ನು ಮರಿಬೇಕು. ಇಲ್ಲಿ ಎಲ್ಲರೂ ಕೂಡ ತಮ್ಮ ತಮ್ಮ ಗುಂಗಲ್ಲೇ ಇದ್ದರು. ಆಗ ನಿಷಾದ ರಾಜ ಏನು ಮಾಡ್ತಾನೆ, ಧೈರ್ಯವನ್ನು ತಂದ್ಕೊಂಡು ಕೈ ಜೋಡಿಸ್ಕೊಂಡು ಈ ರೀತಿ ಅವನು ಭಿನ್ನವಿಸ್ಕೊಳ್ತಾನೆ, ಪ್ರಾರ್ಥನೆ ಮಾಡ್ಕೊಳ್ತಾನೆ. ಏನು ಪ್ರಾರ್ಥನೆ ಮಾಡ್ಕೊಳ್ತಾನೆ ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.